ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಸೆಕೆಂಡ್ PUC ಪ್ರಾಕ್ಟಿಕಲ್ ಎಕ್ಸಾಮ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನಿಮ್ಮಲ್ಲಿ ಹಲವಾರು ವಿದ್ಯಾರ್ಥಿಗಳು ಒಂದು ಅಥವಾ ಎರಡು ಪ್ರಾಕ್ಟಿಕಲ್ ಎಕ್ಸಾಮ್ ಆಲ್ರೆಡಿ ಬರೆದಿರಬಹುದು. ಈಗ ಈ ವಿಡಿಯೋದಲ್ಲಿ ಎಕ್ಸಾಮ್ಗೆ ಸಂಬಂಧಿಸಿದಂತೆ ನಿಮಗೆ ಕೆಲವು ಇನ್ಫಾರ್ಮೇಷನ್ಸನ್ನು ಶೇರ್ ಮಾಡ್ತಿದ್ದೀವಿ. ಮೊದಲನೇದಾಗಿ ಎಕ್ಸಾಮ್ಗೆ ಕಾನ್ಫಿಡೆಂಟ್ ಆಗಿ ಆರಾಮಾಗಿ ಹೋಗಿ. ಓಕೆ, ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಹೆಚ್ಚಿನ ವಿದ್ಯಾರ್ಥಿಗಳು ಟೆನ್ಷನ್ ಮಾಡ್ಕೊಳ್ಳೋದೇ ವೈವಾಗೋಸ್ಕರ. ವೈವಾಗಿರೋದು 4 ಮಾರ್ಕ್ಸ್. ನಂತರ ಆ ವೈವಾ ಕ್ವಶನ್ ಕೂಡ ನಿಮಗೆ ಯಾವ ಎಕ್ಸ್ಪೆರಿಮೆಂಟ್ ಬಂದಿರುತ್ತೋ ಅದಕ್ಕೆ ರಿಲೇಟೆಡೇ ಕೇಳಿರ್ತಾರೆ. ನಂತರ ಯಾವುದೊಂದು ಕ್ವಶನ್ ಕೇಳಿದ್ದಾರೆ ಅದಕ್ಕೆ ಡೆಫಿನೇಷನ್ನೇ ಹೇಳ್ತೀನಿ, ಆ ರೀತಿ ಏನಿಲ್ಲ. ನಿಮ್ಗೆ ಅದು ಅರ್ಥ ಆಗಿದೆ ಅಂತ ಹೇಳಿದ್ರೆ ನೀವು ಬೇಕಿದ್ರೆ ನಿಮ್ಮ ಮದರ್ ಟಂಗಲ್ಲಿ ಕನ್ನಡ ಭಾಷೆಯಲ್ಲೇ ಆನ್ಸರ್ ಮಾಡಿ. ನಿಮಗೆ ಆನ್ಸರ್ ಮಾಡೋದಕ್ಕೆ ಕಾನ್ಸೆಪ್ಟ್ ಗೊತ್ತಿದೆ ಅಂತ ಹೇಳಿದ್ರೆ, ಅಥವಾ ನಿಮಗೆ ಹೇಗೆ ಬರೋದೋ ಆ ರೀತಿ ಎಕ್ಸ್ಪ್ಲೈನ್ ಮಾಡಿ. ಬಟ್ ನಿಮ್ಗೆ ಅದ್ರ ಬಗ್ಗೆ ನಾಲೆಜ್ ಇತ್ತು ಅಂತ ಹೇಳಿದ್ರೆ ಮಾರ್ಕ್ಸ್ ಸಿಗುತ್ತೆ. ವೈವಾ ಬಗ್ಗೆ ತುಂಬ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಎಕ್ಸ್ಟರ್ನಲ್ ಎಕ್ಸಾಮಿನರ್ ಕ್ವಶನ್ ಕೇಳ್ತಾರೆ, ಆ ರೀತಿ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಆರಾಮಾಗಿ ಆಗುತ್ತೆ. ಓಕೆ, ಅದರ ನಂತರ ಈಗ ಎಕ್ಸಾಮ್ ಹೋಗಬೇಕಾದ್ರೆ ಲ್ಯಾಬ್ ರೆಕಾರ್ಡ್ ಅದನ್ನು ಮರೀದೆ ತೆಗೆದುಕೊಂಡು ಹೋಗಿ. ಲ್ಯಾಬ್ ರೆಕಾರ್ಡ್ ಯಾವ ರೀತಿ ಅಂತ ಹೇಳಿದ್ರೆ, ನೀವು ಎಕ್ಸಾಮ್ಗೆ ಹೋಗಬೇಕಾದ್ರೇ 6 ಮಾರ್ಕ್ಸನ್ನು ಕೈಯಲ್ಲಿ ಹಿಡ್ಕೊಂಡು ಎಕ್ಸಾಮ್ ಹಾಲಿಗೆ ಎಂಟರ್ ಆಗ್ತಿದ್ದ ರೀತಿ. ಯಾಕಂದರೆ ಲ್ಯಾಬ್ ರೆಕಾರ್ಡ್ಗೆ 6 ಮಾರ್ಕ್ಸ್ ಇರುತ್ತೆ. ಅದಂತರ ಎಕ್ಸಾಮಲ್ಲಿ ಏನೇನು ಬರೆಯೋದಿರುತ್ತೆ ಅದನ್ನೆಲ್ಲ ಕರೆಕ್ಟಾಗಿ ಬರೀರಿ. ಈಗ ಫಿಸಿಕ್ಸ್ ಆಗಿದ್ದರೆ ಪ್ರಿನ್ಸಿಪಲ್, ಫಾರ್ಮುಲಾ, ಡಯಾಗ್ರಾಮ್, ಅದನ್ನು ನಂತರ ಆ ಡಯಾಗ್ರಾಮ್ ಸರ್ಕ್ಯೂಟ್ ಡಯಾಗ್ರಾಮ್ ಆಗಿದ್ರೆ ಅದನ್ನು ಲೇಬಲ್ ಮಾಡೋದು, ಸರಿನಾ? ಅದೆಲ್ಲ ಕರೆಕ್ಟಾಗಿ ಗೊತ್ತಿರಬೇಕು. ಎಕ್ಸಾಮಲ್ಲಿ ಏನೇನು ಬರೀಬೇಕು ಅದನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ. ಕೆಮಿಸ್ಟ್ರಿಯಲ್ಲೂ ಕೂಡ ಈಗೇನು ಕನ್ಫರ್ಮೇಷನ್ ಟೆಸ್ಟ್ ಅಂತ ಬರೀತಾರೆ. ಸೊ ಅದನ್ನೆಲ್ಲ ಕರೆಕ್ಟಾಗಿ ಏನೇನು ಬರೀಬೇಕು ಆನ್ಸರ್ ಪೇಪರಲ್ಲಿ ಅದನ್ನೆಲ್ಲ ತಿಳ್ಕೊಂಡು ಕರೆಕ್ಟಾಗಿ ಬರೆಯೋದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ನಂತರ ಯಾವುದಾದ್ರು ಸ್ಟೂಡೆಂಟ್ಗೆ ನಂಗೆ ನೆನಪಿರಲ್ಲ, ಈ ರೀತಿ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಬರೆದು ಪ್ರಾಕ್ಟೀಸ್ ಮಾಡಿ. ಎಷ್ಟಾಗುತ್ತೋ ಅಷ್ಟು ಸಲ ಬರೆದು ಪ್ರಾಕ್ಟೀಸ್ ಮಾಡಿ, ನೆನಪಿನಲ್ಲಿ ಇರುತ್ತೆ. ನಂತರ ನಿಮಗೂ ಕೂಡ ತುಂಬ ಜನ ಹೇಳಿರ್ತಾರೆ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ನೆನಪಿನಲ್ಲಿ ಇರುತ್ತೆ ಅಂತ. ಆ್ಯಕ್ಚುಲಾಗಿ ನೆನಪಿನಲ್ಲಿ ಇರುತ್ತೆ. ಅದಕ್ಕೋಸ್ಕರ ಈಗ ನಂಗೆ ನೆನಪಲ್ಲಿ ಇರಲ್ಲ, ಈ ರೀತಿ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಬರೆದು ಪ್ರಾಕ್ಟೀಸ್ ಮಾಡಿ. ಓಕೆ, ಅದರ ನಂತರ ಈಗ ಎಕ್ಸಾಮ್ಗೆ ಲ್ಯಾಬ್ ರೆಕಾರ್ಡ್ ತೆಗೆದುಕೊಂಡು ಹೋಗ್ತೀರಾ. ಹಾಗೆ ಏನೇನು ಬರೀಬೇಕು ಅದನ್ನು ಬರೆದು ಪ್ರಾಕ್ಟೀಸ್ ಮಾಡಿ ಎಕ್ಸಾಮ್ ಹಾಲ್ಗೆ ಹೋಗ್ತೀರಾ. ಅದರ ನಂತರ ಹಾಲ್ ಟಿಕೆಟ್ ಕೊಟ್ಟಿದ್ದಾರೆ ನಿಮಗೆ, ಹೌದಾ? ಆ ಹಾಲ್ ಟಿಕೆಟನ್ನು ಮರಿದೇ ಎಕ್ಸಾಮ್ ಹಾಲ್ಗೆ ತೆಗೆದುಕೊಂಡು ಹೋಗಿ. ಹಾಗೆ ಎಕ್ಸಾಮ್ ಹಾಲಲ್ಲಿ ಇಂಟರ್ನಲ್ ಎಕ್ಸಾಮ್ ಇದ್ದಾರೆ, ಅಂದರೆ ನಿಮ್ಮ ಕಾಲೇಜ್ನ ಲೆಕ್ಚರರ್, ಹಾಗೆ ಎಕ್ಸ್ಟರ್ನಲ್ ಎಕ್ಸಾಮ್ ಇದ್ದಾರೆ, ಮತ್ತೊಂದು ಕಾಲೇಜಿನ ಲೆಕ್ಚರರ್ ಇರ್ತಾರೆ. ಅವರು ಹಾಲ್ ಟಿಕೆಟ್ ಮೇಲೆ ಸಿಗ್ನೇಚರ್ ಮಾಡ್ತಾರೆ. ಸಿಗ್ನೇಚರ್ನ ಮರೆಯದೆ ಪಡೆದುಕೊಳ್ಳಿ. ಅದಂತರ ಈಗ ಎಕ್ಸಾಮಿಗೆ ಬೇಕಾಗಿರುವಂತಹ ವಸ್ತುಗಳೇನಿದ್ದಾವೆ, ಈಗ ಫಿಸಿಕ್ಸ್ ಆಯಿತು, ಕೆಮಿಸ್ಟ್ರಿ ಆಯಿತು, ಕ್ಯಾಲ್ಕುಲೇಟರ್ ಬೇಕು, ಹೌದಾ? ಕ್ಯಾಲ್ಕುಲೇಟರ್ನ ಮರೆಯದೆ ತೆಗೆದುಕೊಂಡು ಹೋಗಿ. ಅದಂತರ ಪೆನ್, ಪೆನ್ಸಿಲ್, 1-2 ಪೆನ್ನನ್ನು ತೆಗೆದುಕೊಂಡು ಹೋಗಿ. ಸೇಮ್ ಕಂಪನಿಯ 1-2 ಪೆನ್ನನ್ನು ತೆಗೆದುಕೊಂಡು ಹೋಗಿ. ಅದರ ನಂತರ ಪೆನ್ಸಿಲ್ ಬೇಕಲ್ವಾ ಡ್ರಾ ಮಾಡೋದಕ್ಕೆಲ್ಲ, ಅದಕ್ಕೋಸ್ಕರ ಪೆನ್ಸಿಲನ್ನು ತೆಗೆದುಕೊಂಡು ಹೋಗಿ. ಸ್ಕೇಲನ್ನು ತೆಗೆದುಕೊಂಡು ಹೋಗಿ. ನಂತರ ಕೆಮಿಸ್ಟ್ರಿ ಎಕ್ಸಾಮ್ಗೆ ಎಪ್ರಾನ್ ಬೇಕು, ಸೊ ಎಪ್ರಾನ್ ತೆಗೆದುಕೊಂಡು ಹೋಗಿ. ಇದೇ ರೀತಿ ಎಕ್ಸಾಮ್ ಬರೆಯೋದಕ್ಕೆ ಯಾವ್ಯಾವ ವಸ್ತುಗಳು ಬೇಕು, ನಾನು ಯಾವುದಾದ್ರೂ ವಸ್ತುವನ್ನು ಹೇಳೋದಕ್ಕೆ ಮರ್ತಿದ್ರೆ ನಿಮ್ಮಲ್ಲಿ ಯಾವುದಾದ್ರೂ ವಿದ್ಯಾರ್ಥಿಗಳು ಇಂತಹ ಎಲ್ಲ ವಸ್ತುಗಳು ಇಂತಹ ಎಕ್ಸಾಮ್ಗೆ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಅದು ಬೇರೆ ವಿದ್ಯಾರ್ಥಿಗಳು ಹೆಲ್ಪ್ ಆಗುತ್ತೆ. ಓಕೆ, ಈ ರೀತಿ ಎಕ್ಸಾಮ್ಗೆ ಯಾವ್ಯಾವ ವಸ್ತುಗಳು ಬೇಕೋ ಅವುಗಳನ್ನೆಲ್ಲ ಮರಿದೇ ತೆಗೆದುಕೊಂಡು ಹೋಗಿ. ಹಾಲ್ ಟಿಕೆಟ್ ಮತ್ತು ಲ್ಯಾಬ್ ರೆಕಾರ್ಡ್ ಅದನ್ನು ಯಾವುದೇ ಕಾರಣಕ್ಕೂ ಮರಿಬಾರ್ದು. ಅದೇ ರೀತಿ ಕ್ಯಾಲ್ಕುಲೇಟರ್ ಕೂಡ ಬೇಕಾಗುತ್ತೆ, ಅದನ್ನು ಕೂಡ ಮರಿಬಾರ್ದು. ನಂತರ ಕಾನ್ಫಿಡೆಂಟ್ ಆಗಿ ರಿಲ್ಯಾಕ್ಸ್ ಆಗಿ ಎಕ್ಸಾಮ್ ಹಾಲಿಗೆ ಹೋಗಿ. ನಂತರ ನಿಮ್ಮ ಕಾಲೇಜಲ್ಲಿ ನಿಮಗೆ ಯಾವ್ಯಾವ ಎಕ್ಸ್ಪೆರಿಮೆಂಟ್ಸನ್ನು ಮಾಡಿಸಿದ್ದಾರೆ ಅವಷ್ಟೇ ಎಕ್ಸ್ಪೆರಿಮೆಂಟ್ಸ್ ಎಕ್ಸಾಮಲ್ಲಿ ಇರುತ್ತೆ. ಓಕೆನಾ? ಅದಕ್ಕೋಸ್ಕರ ಅದೇ ನಿಮಗೆ ಟೀಚ್ ಮಾಡಿದಂತಹ ಎಲ್ಲ ಎಕ್ಸ್ಪೆರಿಮೆಂಟ್ಸನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಸಂಬಂಧಂತೆ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಎಕ್ಸಾಮ್ ಹಾಲಿಗೆ ಹೋಗಿ. ಎಕ್ಸಾಮ್ ಚೆನ್ನಾಗಿ ಆಗುತ್ತೆ. ಟೆನ್ಷನನ್ನು ಬಿಟ್ಬಿಡಿ ಅಷ್ಟೇ. ಅಲ್ಲಿ ಎಕ್ಸ್ಟರ್ನಲ್ ಎಕ್ಸಾಮಿನರ್ ಇರ್ತಾರೆ, ಅವರು ಕೂಡ ಲೆಕ್ಚರರೇ. ಈಗ ನಾನು ಕೂಡ ಎಕ್ಸ್ಟರ್ನಲ್ ಎಕ್ಸಾಮಿನರ್ ವರ್ಕ್ ಮಾಡಿದ್ದೆ. ನಮಗೆ ಏನಿರುತ್ತೆ ಅಂತೇಳಿ ಸ್ಟೂಡೆಂಟ್ಸ್ ಒಳ್ಳೆ ಮಾರ್ಕ್ಸ್ ತೊಗೊಳ್ಳಿ ಅಂತಲೇ ಇರುತ್ತೆ. ಈಗ ಯಾವುದೋ ಚೆನ್ನಾಗಿರೋ ಸ್ಟೂಡೆಂಟ್ ಇದ್ದಾರೆ, ಅವರಿಗೆ ಕ್ವಶನ್ ಕೇಳಿ ಹೆದರಿಸಿ ಮಾರ್ಕ್ಸ್ ಕಟ್ ಮಾಡ್ತಾರೆ, ಆ ರೀತಿ ಯಾರಿಗೂ ಇರಲ್ಲ. ಎಲ್ಲರೂ ಕೂಡ ಅಂದರೆ ಈಗ ಅವ್ರಿಗೆ ನಾಲೆಜ್ ಇದೆಯಾ ವಿದ್ಯಾರ್ಥಿಗಳಿಗೆ, ಅವ್ರು ಹೇಳಿ ಎಕ್ಸ್ಪ್ರೆಸ್ ಮಾಡಲಿ, ಮಾರ್ಕ್ಸ್ ಕೊಡೋಣ, ಆ ರೀತಿಯೇ ಇರುತ್ತೆ ಬೇರೆ ಕಾಲೇಜ್ ಲೆಕ್ಚರ್ ಆದರೂ ಕೂಡ. ಅದಕ್ಕೋಸ್ಕರ ಕಾನ್ಫಿಡೆಂಟ್ ಆಗಿ ಎಕ್ಸಾಮಿಗೆ ಹೋಗಿ. ಕಾನ್ಫಿಡೆಂಟ್ ಆಗಿ ಇಲ್ಲದೆ ಇದ್ರೂ ಕೂಡ ಭಯ ಪಡದೆ ಹೋಗಿ ಅಷ್ಟೇ. ಜಸ್ಟ್ ನಾರ್ಮಲ್ ಆಗಿರ್ತೀನಿ, ರಿಲ್ಯಾಕ್ಸ್ ಆಗಿರ್ತೀನಿ, ಏನು ಬರುತ್ತೋ ನೋಡ್ತೀನಿ, ಆ ರೀತಿ ಆದರೂ ಹೋಗಿ ಎಕ್ಸಾಮ್ಗೆ. ಬಟ್ ರಿಲ್ಯಾಕ್ಸ್ ಆಗಿ ಎಕ್ಸಾಮ್ ಹಾಲ್ಗೆ ಎಂಟ್ರ್ ಆಗಿ ನಿಮಗೆ ಎಷ್ಟು ಚೆನ್ನಾಗಿ ಎಕ್ಸ್ಪೆರಿಮೆಂಟನ್ನು ಮಾಡೋದಕ್ಕಾಗತ್ತೋ ಅಷ್ಟು ಚೆನ್ನಾಗಿ ಎಕ್ಸ್ಪೆರಿಮೆಂಟ್ ಮಾಡಿ ಎಕ್ಸಾಮ್ ಚೆನ್ನಾಗಿ ಆಗುತ್ತೆ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.